ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಯಾಕೆ ಪದೇ ಪದೇ ನಿಮ್ಮ ವಿಚಾರಕ್ಕೆ ಬರ್ತಾರೆ? ನಿಮ್ಮ ಸಂಸದರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾಕೆ ಸರ್ ಎಸ್.ಆರ್. ವಿಶ್ವನಾಥ್ ಅಂದರೆ ಅಷ್ಟೊಂದು ಪ್ರೀತಿನ, ದ್ವೇಷನ, ಏನು ಅನಿಸುತ್ತೆ ನಿಮಗೆ? ಈಗ ನಾನು ಸದ್ಯಕ್ಕೆ ಎಂ ಪಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ನಮ್ಮಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಆದಾಗ 18 ವರ್ಷ ನಾನೇ ಮಾಡ್ಕೊಂಬರ್ತಾ ಇದ್ದಿದ್ದು. ನಾನು ಅಂದರೆ ನಾವು JDS ಕಾಂಗ್ರೆಸ್ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರದ ಕಡೆಯಿಂದ ಮಾಡ್ತಾಯಿದ್ವಿ. ಆದರೆ ಮೊದಲನೇ ಬಾರಿಗೆ ಕೆಲವರು ಸೇರಿ 2ನೇ ಕೆಂಪಯ್ಯ ಜಯಂತ್ಯೋತ್ಸವ ಮಾಡುವಾಗ ಇವ್ರನ್ನೂ ಕೂಡ ಆಹ್ವಾನ ಮಾಡಿದರು. ಗೊತ್ತಾದ ಮೇಲೆ ತಾವು ದಯವಿಟ್ಟು ಹೋಗಬೇಡಿ ಸರ್, ಅಲ್ಲಿ ನಾನು ಶಾಸಕ ಅಲ್ಲಿದ್ದೀನಿ, ನಾವು ಮಾಡ್ತಾಯಿದ್ದೀವಿ ಅಂತ ನಾನು ಮಾತನ್ನು ಹೇಳಿದೆ. ಕೆಲವು ಬೇರೆ ಮುಖಂಡರು ಹೇಳಿದ್ರು ಕೂಡ ಅವರು ಕೇಳಲಿಲ್ಲ. ಕೊನೆಗೆ ನಾನು ಹೇಳಿದೆ, ನೀವು ಹೋಗೋದಿತ್ತು ಅಂದರೆ ನಮ್ಮಲ್ಲೂ ಬಂದು ಒಂದು ಹಾರ ಹಾಕಿ ಹೋಗ್ಬಿಡ್ರಿ, ಅವಾಗ ಸರಿ ಹೋಗ್ತದೆ. ನನಗೂ ಕೂಡ ಒಂದು ಮುಖಭಂಗ ಆಗೋ ರೀತಿ ಆಗಲ್ಲ. ಇಲ್ಲ ಅಂದರೆ ನಿಮ್ಮ ಲೀಡ್ರು ಅಲ್ಲೂ ಹೋದ್ರು ಇಲ್ಲಿ ಬರಲಿಲ್ಲ ಅನ್ನೋದಾಗ್ತದೆ. ನೋಡಿ, ಉದಾಹರಣೆಗೆ ನಮ್ಮ ಮುಖ್ಯಮಂತ್ರಿಗಳು ಅವ್ರು ಏನೇ ಇರಲಿ, ನಾನು 26ನೇ ತಾರೀಕು ಫೋನ್ ಮಾಡಿದೆ ನೈಟು, ಸರ್ ನಾಳೆ ನೀವು ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀರಿ, ಯಲಾಂಗದಲ್ಲಿ ಒಂದು ಕಾರ್ಯಕ್ರಮ ಐತೆ, ನೀವು ಅಲ್ಲಿ ಹೋಗ್ತೀರಿ, ಬಟ್ ನಾನು ಅಲ್ಲಿ ಬರೋಲ್ಲ, ನನಗೆ ಆಹ್ವಾನ ಇಲ್ಲ, ತಾವು ದಯವಿಟ್ಟು ಹೋಗೋ ರಸ್ತೆಯಲ್ಲಿ ನಿಲ್ಲಿಸ್ಬೇಕು, ಒಂದು ಹಾರ ಕೊಡಬೇಕು, ಮೊದಲನೇ ಬಾರಿಗೆ ಬರ್ತಾಯಿದ್ದೀರಿ ಅಂತ ಹೇಳಿದ್ರು. ತಕ್ಷಣ ಅವ್ರು ಅಧಿಕಾರಿಗಳು ಹೇಳಿದ್ರು, ಬೆಳಗ್ಗೆ ಬಂದರು, ನಾವು ಕೊಟ್ಟಂಥ ಸನ್ಮಾನವನ್ನು ಸ್ವೀಕಾರ ಮಾಡಿದ್ರು, ಅಲ್ಲೂ ಹೋದರು. ಇದು ಬೇಕಾಗಿರ್ತಕ್ಕಂಥದ್ದು. ಇದಾದ ಮೇಲೆ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಮಾಧ್ಯಮದವರು ಬಂದು ಈ ಥರ ನಿಮ್ಮ ಕಾರ್ಯಕ್ರಮ ಬಂದಿಲ್ಲ ಅಂತ ಹೇಳಿದಾಗ ನಾನು ಸ್ವಲ್ಪ ಬೇಜಾರಲ್ಲಿ ಮಾತಾಡಿದ್ದು ನಿಜ. ಯಾಕಂದರೆ ಅವರು ಮುಖ್ಯಮಂತ್ರಿ ಮಾಡಬೇಕಾದಾಗ ನಮ್ಮ ಸಹಕಾರನ ಭಾಳ ಪೂರ್ಣವಾಗಿ ಕೊಟ್ಟಿದ್ದೀವಿ ನಾವೆಲ್ಲ ಕೂಡ. ಆ ಸಂದರ್ಭದಲ್ಲಿ ಏನು ಹೇಳಿದೆ ನಾನು, ನೀವು ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಬರಲಿಲ್ಲ, ನೀವು ಕರಾವಳಿಯ ಎಂಥ ಗೌಡ್ರು, ನೀವು ಸದಾನಂದ ಗೌಡ್ರು, ನೀವು ಗೌಡ್ರಲ್ಲ ಅಂತೇಳಿ ಹೇಳಿದ್ದು ನಿಜ ನಾನು. ಹಂಗಂತೇಳಿ ಇಡೀ ಕರಾವಳಿ ಜನಗಳನ್ನು ನಾನು ಯಾವತ್ತೂ ಅವಮಾನ ಮಾಡಿದವನಲ್ಲ. ಯಾಕಂದರೆ ಕರಾವಳಿಯ ಧರ್ಮಸ್ಥಳದ ವಿಚಾರ ಬಂದಾಗ ಮೊದಲು ಧ್ವನಿ ಎದ್ದವನು ನಾನು. ಅನೇಕ ಸ್ನೇಹಿತರು ಅವರೇ ಅದನ್ನು ಬೇರೆ ರೀತಿಯಲ್ಲಿ ತಿರುಗಿಸೋಕೊಳ್ತವ್ರೆ. ಸೊ ಯಾವುದೇ ರೀತಿಯಾದಂಥ ಕರಾವಳಿ ಜನತೆಯ ಬಗ್ಗೆ ಆಗಲಿ, ಅಲ್ಲಿನ ಒಕ್ಕಲಿಗರ ಬಗ್ಗೆ ಆಗಲಿ ನಾನು ಯಾವತ್ತೂ ಮಾತಾಡಿಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಆ ಥರ ಅನ್ನಿಸಿದ್ರೆ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ನಾನು ಆ ಥರ ಅಂದಿಲ್ಲ. ನಾನು ಅಂದಿದ್ದು ಸದಾನಂದ ಗೌಡರಿಗೆ, ನೀವು ಅಲ್ಲಿ ಪುತ್ತೂರಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ದೀರಾ, ಅಲ್ಲಿ ಯಾವುದನ್ನು ಪ್ರತಿಮೆ ಮಾಡಿದರೆ ಇದನ್ನು ನಾನು ಕೇಳಿದ್ದೀನಿ. ಅದನ್ನು ಬಿಟ್ಟರೆ ನಾನು ಯಾವ ಥರದ್ದು ಮಾತಾಡಿಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರು ಏನೇನೋ ಮಾತಾಡಿದ್ರು. ಅವ್ರು ಮಾತಾಡಿದ್ದು ನನಗೂ ಅರ್ಥ ಆಗಿಲ್ಲ, ನಾನು ನಕ್ಕು ಸುಮ್ಮನೆ ಆಗಿದ್ದೀನಿ. ಆದರೆ ಈಗ ನಮ್ಮ ರಾಜ್ಯದ ಎಲ್ಲ ನಾಯಕರು ಇವತ್ತು ಮೀಟಿಂಗ್ ಸೇರಿದ್ವಿ, ಅವ್ರು ಇನ್ನು ಮುಂದೆ ಮಾತಾಡೋದು ಬೇಡ ಅಂತ ಹೇಳಿದ್ರು. ಸೊ ಅವರು ಕೂಡ, ಸದಾನಂದ ಗೌಡರು ಕೂಡ ಒಬ್ಬ ಹಿರಿಯ ವ್ಯಕ್ತಿಗಳು, ಅವರು ಕೂಡ ಏನಾದರೂ ಅಕಸ್ಮಾತ್ ಅವ್ರು ಬರಲಿಲ್ಲ ಅನ್ನೋ ಬೇಜಾರ ಬಗ್ಗೆ ಮಾತಾಡಿರ್ಬೋದು. ಸೊ ಇನ್ನು ಅವರು ಕೂಡ ನನ್ನ ಬಗ್ಗೆ ಏನು ಮಾತಾಡೋದು ಬೇಡ ಅಂತಕ್ಕಂಥ ಮಾತನ್ನು ಇಲ್ಲಿ ಮುಕ್ತಾಯ ಮಾಡಿದ್ವಿ ನಾವು. ಸರ್, ಆದರೆ ಇದೇ ವಿಚಾರವನ್ನು ಮತ್ತೆ ತೆಗೆದುಕೊಂಡೋಗಿ ಕೋರ್ ಕಮಿಟಿ ಸದಸ್ಯರ ಮುಂದೆ ಏನಾದರೂ ಚರ್ಚೆ ಮಾಡುವಂಥದ್ದು ಏನಾದರೂ ಆಗುತ್ತಾ? ಈ ರೀತಿಯಾಗಿ ಪದೇ ಪದೇ ನಿಮ್ಮ ಸಂಸದರಾಗಿರ್ಬೋದು, ಇವರು ಕೂಡ ನಿಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಂಡು ಹಿಂಗೆ ಮಾಡಿದ್ರು ಅಂತ? ಸಂಸದರಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಅವರು ನಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಲೋಕಸಭಾ ಸದಸ್ಯ ಸ್ಥಾನವನ್ನು ಕೊಡಬೇಕು ಅಂತಂದಾಗ ನಾವು ಬೇರೆ ಬೇರೆ ಕಾರಣಗಳಿಂದ ವಿರೋಧವನ್ನು ಮಾಡಿದ್ದು ನಿಜ. ಆದರೆ ಒಂದು ಸರಿ ಅವರು ನಮ್ಮ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಘೋಷಣೆ ಆದಮೇಲೆ ನಾವು ನಿಷ್ಪಕ್ಷಪಾತವಾಗಿ ಪಕ್ಷಕ್ಕೆ ಕೆಲಸವನ್ನು ನಾವು ಮಾಡಿದ್ದೀವಿ. ನನ್ನ ಲೈಫಲ್ಲಿ ನಾನು BJPಗೆ ಯಾವತ್ತೂ ದ್ರೋಹ ಮಾಡಿಲ್ಲ. ಲೀಡರ್ಶಿಪ್ ಬಗ್ಗೆ ನಾನು ಮಾತಾಡಿದ್ದೀನಿ. ಆದರೆ ಪಕ್ಷದ ವಿರುದ್ಧವಾಗಿ ಇವತ್ತು ನಾನು ಎಲ್ಲೋ ಒಂದು ಹೇಳಿಕೆ ಕೂಡ ನೀವು ನೋಡೋಕ್ಕಾಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಡೆ BJPಯವರು MLA ಅವರು ನಾನು ಮೋಸ ಮಾಡಿದ್ರು, ವೋಟ್ ಹಾಕ್ಸಿಲ್ಲ, ಇವೆಲ್ಲ ಕೆಲವು ಹೇಳಿದ್ದಕ್ಕೋಸ್ಕರ ನಾವು ಕೂಡ ಕೆಲವು ಮಾತಾಡಿದ್ದೀವಿ. ಮತ್ತು ಮೊನ್ನೆ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲೂ ಕೂಡ ಅವ್ರದ್ದು ಭಾಳ ಪ್ರಮುಖ ಪಾತ್ರ, ಎರಡು ಮಾಡೋವಂಥದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆ ವಿಚಾರದಲ್ಲಿ ಯಲಾಂಗದಲ್ಲಿ ಬಂದು, ಅದು ಕೆಂಪೇಗೌಡರು ಯಲಾಂಗದವರು, ಅಲ್ಲಿ ಬಂದು 2 ಮಾಡಿ ಕಪ್ಪು ಚುಕ್ಕೆ ತೆರವಾಡ ಅಂತೇಳಿ ನಾವು ಸಾಕಷ್ಟು ಸರಿ ಹೇಳಿದ್ರು ಕೂಡ ಅವರು ಅಲ್ಲಿನ ಬಹುತೇಕ ಕಾಂಗ್ರೆಸ್ ಅವ್ರ ಜೊತೆಯಲ್ಲೇ ಸೇರ್ಕೊಂಡು ಮಾಡಿದ್ರು ಅನ್ನೋ ದೃಷ್ಟಿಯಿಂದ ನಾನು ಮಾತಾಡಿದ್ದೀನಿ. ಬಟ್ ಈಗ ನಮ್ಮ ಹಿರಿಯರೆಲ್ಲ ಕೂಡ ಹೇಳಿದ್ದಾರೆ ಇನ್ನು ಮಾತಾಡೋದು ಬೇಡ ಅಂತೇಳಿ. ನಾನು ಕೂಡ ಇನ್ನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಅವ್ರೇನೋ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾನು ಸುಮ್ಮನೆ ಇರೋಣಂತೂ ಅಲ್ಲ. ಸರ್, ಈಗಾಗಲೇ ಜೊತೆಗೆ ಸರ್ ಮೊನ್ನೆ ಅಡ್ಡ ಮತದಾನ ನಡೀತು. ಈ ವಿಚಾರವಾಗಿ ಯಾಕೆ ಅಡ್ಡ ಮತದಾನ ನಡೀತು ಅಂತ ನಿಮ್ಮ ವೈಯಕ್ತಿಕ ಭಾವನೆ ಏನು ಅನಿಸುತ್ತೆ ಸರ್? ಯಾಕೆ ಅಡ್ಡ ಮತದಾನ ನಡೀತು? ಏನಾದರೂ ನಾಯಕತ್ವ ವಿಚಾರಕ್ಕೆ? ಯಾಕೆ, ಎಲ್ಲಿ ವೀಕ್ ಆಯಿತು BJP ಅಂತ ಅನ್ನಿಸುತ್ತೆ ಸರ್? ಇಲ್ಲ, ಆ ಥರದ್ದು ನನಗೇನು ಅನಿಸಿಲ್ಲ. ಕೆಲವು ಶಾಸಕರು ಯಾರಾದರೂ ಅವರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಇಲ್ಲ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಏನಾದರೂ ಕಾಂಗ್ರೆಸ್ನವರು ಖಂಡಿತವಾಗಿ ಕೂಡ ಅಧಿಕಾರದಲ್ಲಿರ್ತಕ್ಕಂಥವ್ರು ಅಪ್ರೋಚ್ ಮಾಡಿರ್ತಾರೆ. ಯಾಕಂದರೆ 8 ಸೀಟು 11 ಸೀಟ್ ಶಾರ್ಟೇಜ್ ಇರಬೇಕಾದಂಥ ನಿಂತವ್ರಿಗೆ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು. ಈ ಥರ ನಾವೆಲ್ಲ ನಂಬಿಕೆ ಮೇಲೆ, ಪಕ್ಷದ ಎಲ್ಲ ಶಾಸಕರು ನಿಷ್ಠಾವಂತರು ಅಂತೇಳಿ ನಂಬಿಕೆ ಮೇಲೆ ಬಿಟ್ಟರು. ಅದರಲ್ಲಿ ಯಾರು ವ್ಯತ್ಯಾಸ ಮಾಡೋರು ಅವ್ರಿಗಂತೂ ಭಗವಂತ ಒಳ್ಳೇದು ಮಾಡೋದಿಲ್ಲ. ಯಾಕಂದರೆ ಪಕ್ಷ ತಾಯಿ ಇದ್ದಂಗೆ, ಅದಕ್ಕೆ ನಾವೇ ಶಾಸಕಗಳಿಗೆ ಮೋಸ ಮಾಡಿಬಿಟ್ರೆ ಅದಾಗಲ್ಲ. ಇಲ್ಲ, ಹೋಗ್ತೀರಾ ಪಾರ್ಟಿ ಬಿಟ್ಟು ಹೋಗ್ರಿ, ಏನು ನಮ್ಮದೇನು ತೊಂದರೆ ಇಲ್ಲ. ಇವತ್ತು ಕೂಡ ಅಷ್ಟೇ, ಹೌದು ನಾವು ಈ ಥರ ಕ್ರಾಸ್ ವೋಟ್ ಮಾಡಿದ್ದೀವಿ ಅಂತೇಳಿ ನೀವು ಹೋದರೆ ಸ್ವಲ್ಪ ಗೌರವ ಇರ್ತದೆ. ಆದರೆ ನಮ್ಮ
ರಾಷ್ಟ್ರೀಯ ನಾಯಕರು ಅದನ್ನು ಕಂಡುಹಿಡಿದು ಹೇಳಿದ್ರೆ ನಿಮಗೆ ಮಾನ ಮರ್ಯಾದೆ ಹೋಗ್ತಾರೆ. ಆ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಸ್ವಲ್ಪ ನಾವು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಲೋಕಲ್ಲಾಗಿ ನಾವೇನೋ ಸ್ವಲ್ಪ ನಿಧಾನ ಮಾಡಿದ್ವೇನೋ, ನಮ್ಮ MLAಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಹೇಳ್ಬೇಕಾಗಿತ್ತೇನೋ ಅಂತಕ್ಕಂಥದ್ದು, ಅದನ್ನು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಕ್ರಮ ತಗೊಂತಾರೆ ಕಾದು ನೋಡೋಣ. ಸರ್, ಕೊನೆಯದಾಗಿ ಸರ್, ಈಗಾಗಲೇ ಏನು ಇದು ಅಡ್ಡ ಮತದಾನ ನಡೀತು, ಅಡ್ಡ ಮತದಾನ ಆಯಿತು, ಈಗ ಜೊತೆಗೆ ಸದಾನಂದ ಗೌಡ ಅವರ ಆಡಿಯೋ ಅನ್ನೆಲ್ಲದ ಒಂದು ವೈರಲ್ ಆಗ್ತಾ ಇದೆ, ಜೊತೆಗೆ ನಾಯಕತ್ವ ವಿಚಾರ, ಈ ರೀತಿಯಾಗಿ ಪದೇ ಪದೇ ಗೊಂದಲ BJPಯಲ್ಲಿ ಇದ್ರೂ ಕೂಡ ಯಾಕೆ ಹೈಕಮಾಂಡ್ ನಾಯಕರಿಗೆ ಏನು ಕರ್ನಾಟಕದ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಯಾಕೆ ಈ ವಿಚಾರಕ್ಕೆ ಅವ್ರು ಇಂಟರ್ಫಿಯರ್ ಆಗ್ತಿಲ್ಲ, ಏನು ಕೂಡ ಗಮನ ಹರಿಸ್ತಿಲ್ಲ, ಯಾಕೆ ಇಲ್ಲದೆಲ್ಲ ಸರಿ ಮಾಡ್ತಾ ಇಲ್ಲ ಅಂತ? ಖಂಡಿತವಾಗಿ ಕೂಡ ಎಲ್ಲ ಗಮನಕ್ಕಿದೆ. ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅನ್ನೋದು ಗೊತ್ತಿದೆ. ಏನೇನು ಆಗ್ತದೋ ಆಗಾಗೋದು, ಈಗ ಏನೇನು ವಾಂತಿ ಮಾಡ್ತಾರೋ, ಪಿತ್ತ ಯಾರ್ಯಾರು ನೆತ್ತಿದೆಯೋ ಎಲ್ಲ ಆಗೋಗ್ಲಿ ಅಂತ ಬಿಟ್ಟಿರಬೇಕು. ಸೊ ಇದಾದ ಮೇಲೆ ಯಾರ್ಯಾರ ಸ್ವಭಾವ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗ್ತದೆ. ಅದಾದಮೇಲೆ ಈಗ ಇನ್ನು ಚುನಾವಣೆ ಕೂಡ ಇನ್ನೂ 2 ವರ್ಷ ಇರೋದರಿಂದ ಖಂಡಿತವಾಗಿ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ಬಂದೇ ಬರ್ತಾರೆ. ಏನೇನು ಸರಿ ಮಾಡಬೇಕು ಅವೆಲ್ಲವನ್ನು ಸರಿ ಮಾಡ್ತಾರೆ. ಸೊ ಆ ದೃಷ್ಟಿಯಲ್ಲಿ ನಾವು ಯಾವುದು ಆತಂಕನೂ ಇಲ್ಲ, ಎಂಥದ್ದು ಇಲ್ಲ. ಅದ್ರದ್ದು ಎಲೆಕ್ಷನ್ ಟೈಮಲ್ಲಿ ಆಗುವಂಥದ್ದು ಈಗೇನಾಗ್ತದೆ ಆಗೋಗಲಿ. ಒಂದು ಸರಿ ತೊಳೆದೋದ ಮೇಲೆ ಪರಿಪಕ್ವವಾಗಿ ಆಗ್ತದೆ ಪಕ್ಷ, ಎಲ್ಲರೂ ಸೇರಿ ಪಕ್ಷವನ್ನು ಕಟ್ತೀವಿ. ಥ್ಯಾಂಕ್ ಯು ಸರ್. ಇದಾಗಿದ್ದು ಶಾಸಕರಾದಂಥ SR ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.